ಸಿಡಬ್ಲ್ಯೂಎಂಎ ಆದೇಶದಂತೆ ತಮಿಳುನಾಡಿಗೆ ನೀರು ಬಿಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಮಹತ್ವದ ಮೀಟಿಂಗ್ ನಡೆಸ್ತಾ ಇದ್ದಾರೆ. ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್, ನೀರಾವರಿ ಸಚಿವ ರಾಮಲಿಂಗಾರೆಡ್ಡಿ ಜೊತೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಸಭೆಯಲ್ಲಿ ಹಿರಿಯ ಅಧಿಕಾರಿಗಳಾದ ಎಜಿ ಶಶಿ ಕಿರಣ್ ಶೆಟ್ಟಿ, ಡಿಜಿ ಮತ್ತು ಐಜಿ ಸಲೀಂ, ಬೆಂಗಳೂರು ಪೊಲೀಸ್ ಆಯುಕ್ತ, ನೀರಾವರಿ ಇಲಾಖಾಧಿಕಾರಿಗಳು ಭಾಗಿಯಾಗಿದ್ದಾರೆ. ಮುಂದಿನ ಹೆಜ್ಜೆ ಕುರಿತು ಸಚಿವರು ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆಯನ್ನ ಮಾಡಿರೋದು. ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಮೀಟಿಂಗ್ ಮುಗಿದ ನಂತರ ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ ಸಿಎಂ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಸಿಡಬ್ಲ್ಯೂಎಂಎ ಆದೇಶ ಏನು ಬಂತಲ್ಲ, ತಮಿಳುನಾಡಿಗೆ ನೀರು ಬಿಡಬೇಕು ಅಂತ ಹೇಳಿ, ಸಹಜವಾಗಿಯೇ ಇದು ಸರ್ಕಾರಕ್ಕೆ ನುಂಗಲಾರದ ತುತ್ತು. ಜೊತೆಗೆ ನೀರು ಬಿಟ್ಟರೆ ಕನ್ನಡಿಗರು ಸಿಡಿದು ಹೇಳ್ತಾರೆ. ನೀರು ಬಿಡಲಿಲ್ಲ ಅಂತ ಅಂದರೆ ಸಿಡಬ್ಲ್ಯೂಎಂಎ ಆದೇಶವನ್ನು ಧಿಕ್ಕರಿಸಿದ ಹಾಗೆ ಆಗುತ್ತೆ. ಸೊ ಇದೆಲ್ಲವನ್ನು ಕೂಡ ಗಮನಿಸಿ ಮುಖ್ಯಮಂತ್ರಿಗಳು ಈಗ ಸಂಬಂಧಪಟ್ಟಂಥ ಸಚಿವರುಗಳು ಅಧಿಕಾರಿಗಳ ಜೊತೆಗೆ ಚರ್ಚೆಯೆಲ್ಲ ಮಾಡಿ ಒಂದು ಅಂತಿಮವಾದಂಥ ತೀರ್ಮಾನಕ್ಕೆ ಬರ್ತಾರೆ. ಈಗ ರೈತರೇನು ಹೇಳ್ತಾ ಇದ್ದಾರೆ, ಈ ಹಿಂದೆ ಬಂಗಾರಪ್ಪನವರಾಗಿರ್ಬೋದು, ದೇವೇಗೌಡರಾಗಿರ್ಬೋದು, ಏನು ತೀರ್ಮಾನವನ್ನು ತೆಗೆದುಕೊಂಡಿದ್ರು, ಯಾವ ರೀತಿಯಾಗಿ ಧಿಕ್ಕರಿಸಿದ್ರು ಈ ಕಾವೇರಿ ನೀರು ತಮಿಳುನಾಡಿಗೆ ಬಿಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀರ್ಪು ಬಂದಾಗ, ಅದೇ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರು ತೀರ್ಮಾನ ಮಾಡಲಿ, ಆ ರೀತಿಯಾಗಿಯೇ ಹೇಳ್ತಾ ಇದ್ದಾರೆ ಪ್ರತಿಯೊಬ್ಬ ರೈತರು ಕೂಡ. ಪೆನ್ನು ಪೇಪರು ಕೊಡಿ ಅಂತ ಕೇಳಿದ್ರಿ, ಕೊಟ್ಟಿದ್ದೀವಿ ನಿಮ್ಮ ಕೈಯಲ್ಲಿ ಅಧಿಕಾರ ಇದೆ, ಈಗ ಉಳಿಸ್ಕೊಳ್ಳಿ ಅದನ್ನು. ನಮ್ಮ ರೈತರಿಗೆ ಬೆಳೆ ಬೆಳೆಯೋದಕ್ಕೆ ಹೋಗಬೇಡಿ ಅಂತ ಹೇಳಿ, ಈಗ ಪಕ್ಕದ ರಾಜ್ಯದ ರೈತರು ಬೆಳೆ ಬೆಳೆಯೋದಕ್ಕೆ ನೀರು ಬಿಡಿ ಅಂತ ಅಂದರೆ ನೀವು ಬಿಡ್ತೀರಾ ಅಂತ ಅಂದರೆ ಇದು ಯಾವ ನ್ಯಾಯ ಸ್ವಾಮಿ ಅಂತ ಹೇಳಿ ರೈತರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಹೋರಾಟಗಾರರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಈಗ ದೊಡ್ಡ ತಲೆನೋವಾಗಿದೆ ಈಗ ಡಿ ಕೆ ಶಿವಕುಮಾರ್ ಅವರಿಗೆ. ಹಾಗಾಗಿ ಮೀಟಿಂಗ್ ಕೂಡ ನಡೆಸ್ತಾ ಇದ್ದಾರೆ. ನೀರು ಬಿಟ್ಟು ಸರ್ವಪಕ್ಷ ಸಭೆ ಕರೆಯೋದಕ್ಕಾಗುತ್ತಾ? ಬಿಜೆಪಿ ಪ್ರತಿಭಟನೆ ಮಾಡುವ ಅವಶ್ಯಕತೆ ಇರಲಿಲ್ಲ. ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೆಲ, ಜಲ, ಭಾಷೆ ವಿಚಾರದಲ್ಲಿ ಒಗ್ಗಟ್ಟು ಪ್ರದರ್ಶನ ಮಾಡಬೇಕು. ಹಿಂದೆಯೂ ನಾವು ಒಗ್ಗಟ್ಟು ಪ್ರದರ್ಶನ ಮಾಡಿಸಿದ್ದೇವೆ. ನಾವು ನೀರು ಬಿಡುತ್ತೇವೆ ಅಂತ ಹೇಳಿಲ್ಲ. ತಮಿಳುನಾಡಿಗೆ 350 ಟಿಎಂಸಿ ನೀರು ಬಿಟ್ಟಿದ್ದೇವೆ. ಅವರಿಗೆ ಮೆಟ್ಟೂರು ಡ್ಯಾಂನಲ್ಲಿ ನೀರಿದೆ ಅಂತ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ 2ನೇ ತಾರೀಕು ವಿಪಕ್ಷದ ನಾಯಕರನ್ನು ಕರೆದಿದ್ದಾರೆ. ವಿಪಕ್ಷಗಳ ಸರ್ವಪಕ್ಷಗಳ ಮುಖಂಡರನ್ನ ಕರೆದಿದ್ದಾರೆ. ಅವರ ಅಭಿಪ್ರಾಯ ತಗೊಂಡು ಏನು ಮಾಡಬೇಕು ಅಂತ ಆಮೇಲೆ ಮುಂದಕ್ಕೆ ನಾವು ತೀರ್ಮಾನ ತಗೊಳ್ತೀವಿ. ಅದರ ಅರ್ಥ ಏನು? ಈಗ ವಿಪಕ್ಷಗಳನ್ನ ನಾವು ನೀರು ಬಿಟ್ಬಿಟ್ಟು ವಿಪಕ್ಷಗಳನ್ನ ಕರೆಯೋಕ್ಕಾಗತ್ತಾ? ವಿಪಕ್ಷಗಳನ್ನ ಕರೆದು ಆಗಸ್ಟ್ 13 ಗುರುವಾರ ಬಂದ್ ಘೋಷಣೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಬಂದ್ ಬಂದ್ ಬಂದ್. ಆಗಸ್ಟ್ 13 ಗುರುವಾರ ಇಡೀ ಕರ್ನಾಟಕ ಬಂದ್ ಆಗುತ್ತೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಬಂದ್ ಮಾಡಲಾಗುತ್ತೆ ರಾಜ್ಯವನ್ನ.
ಆಗಸ್ಟ್ 13ನೇ ತಾರೀಕು ಗುರುವಾರ ಇಡೀ ಕರ್ನಾಟಕ ಬಂದ್ ಆಗುತ್ತೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಬಂದ್ ಇರುತ್ತೆ. ಅಖಂಡ ಕರ್ನಾಟಕ ಬಂದ್ಗೆ ಎಲ್ಲರೂ ಬೆಂಬಲವನ್ನ ನೀಡಿ. ವಾಟಾಳ್ ನಾಗರಾಜ್ ಬಂದ್ ಘೋಷಣೆಯನ್ನ ಮಾಡಿದ್ದಾರೆ ನೋಡಿ. ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಸಭೆ ನಡೆಯಿತು. ಎಲ್ಲ ಕನ್ನಡ ಪರ ಹೋರಾಟಗಾರರು ಜಾಯಿನ್ ಆಗಿದ್ರು ಸಭೆಯಲ್ಲಿ. ಅದಾದ ನಂತರ ಚರ್ಚೆ ಮಾಡಿದ್ರು. ಯಾವ ದಿನ ಬಂದ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಆಯಿತು. ಚರ್ಚೆ ಆದ ನಂತರ ಈಗ ವಾಟಾಳ್ ನಾಗರಾಜ್ ಅವರು ಡೇಟ್ ಅನೌನ್ಸ್ ಮಾಡಿದ್ದಾರೆ. ಆಗಸ್ಟ್ 13 ಗುರುವಾರ ಕರ್ನಾಟಕ ಬಂದ್ ಆಗುತ್ತೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಬಂದಿರುತ್ತೆ. ಮುಂದಿನ ತಿಂಗಳು 13ನೇ ತಾರೀಕು ಗುರುವಾರ, ಮುಂದಿನ ತಿಂಗಳು 13ನೇ ತಾರೀಕು ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್. ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್. ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಕನ್ನಡಿಗರು ಕೈ ಮುಗಿದು ಕೇಳ್ತಾರೆ, ಮುಂದಿನ ತಿಂಗಳು 13ನೇ ತಾರೀಕು, ಮುಂದಿನ ತಿಂಗಳು 13ನೇ ತಾರೀಕು ಗುರುವಾರ, ಮುಂದಿನ ತಿಂಗಳು 13ನೇ ತಾರೀಕು ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್. ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್. ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಕನ್ನಡಿಗರು ಕೈ ಮುಗಿದು ಕೇಳ್ತಾರೆ,